विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे कृतास्तम्। ಎಂಟನೇ ಸ್ಕಂದದಲ್ಲಿ ಯಾವ್ಯಾವ ಕಥೆ ಬರುತ್ತೆ, ವಾಮನ ಅವತಾರ ಮತ್ತು ಮತ್ಸ್ಯ ಅವತಾರ ಇದೆಲ್ಲ ಕೇಳಿದ್ವಿ. ಈಗ ನಾವು ಮುಂದೆ ಹೋಗ್ತಾ ಇರೋದು 9ನೇ ಸ್ಕಂದ, ಭಾಗವತದಲ್ಲಿ 9ನೇ ಸ್ಕಂದ. 10ನೇ ಸ್ಕಂದ ಮಧ್ಯದಲ್ಲಿ ಕೃಷ್ಣ ಹುಟ್ಟೋದು. ಸೊ ನಾವು ಕೃಷ್ಣನ ಚರಿತ್ರೆ ತಿಳ್ಕೊಳ್ಳೋ ಹತ್ತಿರ ಹೋಗ್ತಾ ಇದ್ದೇವೆ. 9ನೇ ಸ್ಕಂದದಲ್ಲಿ ಸೂರ್ಯವಂಶನ ಕಥೆ ಅಂತ ಬರುತ್ತೆ. ಇಲ್ಲಿ ನಮಗೆ ತಿಳ್ಕೋಬೇಕಿರೋಂಥ ಕಥೆಗಳು ತುಂಬ ಇದೆ. ಈ ಕಥೆ ಸ್ವಲ್ಪ ನಾನು ಬೇಗ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟು ಹೋಗೋಣ, ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣನ ಹುಟ್ಟನ್ನು ಸೇರಿಸೋಣ ಅಂದ್ಕೊಂಡೆ. ಆದರೆ ಇದು ಸೂರ್ಯವಂಶನ ಕಥೆಯನ್ನು ನೀವು ತಿಳ್ಕೋಬೇಕಾದ್ರೆ ತುಂಬ ಇದೆ. ಅದು ತಿಳ್ಕೊಂಡು ಆಮೇಲೆ ಮುಂದಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ, ಹರಿಬರಿ ಬೇಡ ಅಂತ ಹೇಳಿ. ಸೂರ್ಯವಂಶ ಹೇಗೆ ಹುಟ್ಟಿತು, ಏನಕ್ಕೆ ಅದು ಸೂರ್ಯವಂಶ ಅಂತ ಹೆಸರು ಬಂತು ಅಂತ ಭಾಗವತದಲ್ಲಿ ಬರೆದಿದ್ದಾರೆ. ನಿಮಗೆ ಗೊತ್ತಿದೆ, ನಾನು ಹೇಳಿದೆ, ಕಶ್ಯಪ ರಾಜನಿಗೆ ದಕ್ಷನ ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿದರು. ನೆನಪಿದೆಯೋ ಇಲ್ವೋ? ದಕ್ಷನಿಗೆ ಹೆಣ್ಮಕ್ಳು 60 ಮಂದಿ ಹೆಣ್ಮಕ್ಳು, 60 ಮಂದಿ ಹೆಣ್ಮಕ್ಳಲ್ಲಿ 13 ಹೆಣ್ಮಕ್ಳನ್ನು ಕಶ್ಯಪ ರಾಜನಿಗೆ ಕೊಟ್ಟು ಮದುವೆ ಮಾಡಿಕೊಟ್ಟಿದ್ರು. ಆ ಹೆಣ್ಣುಮಕ್ಕಳಲ್ಲಿ ಕಶ್ಯಪನಿಗೆ ಹುಟ್ಟಿರೋ 12 ಆದಿತ್ಯರಿದ್ದಾರೆ. 12 ಅಂದರೆ 12 ಸೂರ್ಯರು ಅಂತ ಹೇಳಿದ್ರೆ, ಆದಿತ್ಯ ಅಂದರೆ ಸೂರ್ಯ. ಆ 12 ಸೂರ್ಯರಲ್ಲಿ ಒಬ್ಬ ಸೂರ್ಯ ಯಾರಿದ್ದಾರೆ, ಆ ಸೂರ್ಯನ ಹೆಸರು ವಿವಸ್ವಾನ್ ಅಂತ. ಅಂದರೆ ಒಂದು ಆದಿತ್ಯ, 12 ಆದಿತ್ಯದಲ್ಲಿ ಒಂದು ಆದಿತ್ಯನ ಹೆಸರು ವಿವಸ್ವಾನ್. ಆ ವಿವಸ್ವಾನ್ ಅನ್ನೋ ಆದಿತ್ಯನಿಗೆ ಅವನ ಹೆಂಡತಿ ಶಾಂಗ್ಯ ಅಂತ. ಶಾಂಗ್ಯ ಒಟ್ಟಿಗೆ ಅವನು ಮಗು ಆಗಬೇಕು ಅಂತ ಹೇಳಿ ಭಗವಂತನನ್ನು ಪ್ರಾರ್ಥಿಸಿ ಅವರಿಗೆ ಹುಟ್ಟೋ ಮಗುವೇ ವೈವಸ್ವತ ಅಂತ ಒಂದು ಗಂಡು ಮಗು ಹುಟ್ಟುತ್ತೆ. ಆ ವೈವಸ್ವತ ದೇವರನ್ನು ನಮಸ್ಕಾರ ಮಾಡಿ, ದೇವರನ್ನು ಪ್ರಾರ್ಥನೆ ಮಾಡಿ, ದೇವರ ಧ್ಯಾನದಲ್ಲಿ ಕೂತು ಅವನು ಒಂದು ಮನು ಆದಂತೆ. ಮನು ಅಂದರೆ ಈ ಸೃಷ್ಟಿಯ ಕಾರ್ಯಕರ್ತ, ವೈವಸ್ವತ ಮನು ಅಂತ. ಅದು ಆ ವೈವಸ್ವತ ಮನ್ವಂತರದಲ್ಲಿ ತುಂಬ ಒಳ್ಳೆಯ ಘಟನೆಗಳು ನಡೆದಿವೆ, ಎಲ್ಲ ಧರ್ಮದಿಂದ ನಡೀತಾ ಇತ್ತು ಅಂತ. ಈ ವೈವಸ್ವತ ಮನುವಿಗೆ ಅವ್ರು ಏನು ಮಾಡಿದ್ರು, ಮದುವೆ ಮಾಡಿಕೊಟ್ರು. ವೈವಸ್ವತ ಮನುವಿಗೆ ಮದುವೆ ಕೊಟ್ಟಾಗ ವೈವಸ್ವತ ಮನು ಯಾರು ಅಂದರೆ, ಹಿಂದೆ ನಾವು ಸತ್ಯವ್ರತ ಅಂತ ಕಥೆ ಕೇಳಿದ್ವಿ. ಅಂದರೆ ಮತ್ಸ್ಯಾವತಾರದಲ್ಲಿ ಸತ್ಯವ್ರತನ ಕಥೆ ಕೇಳಿದ್ವಿ. ಸತ್ಯವ್ರತನ ಪುನರ್ಜನ್ಮ ಆಗಿ ಅವನು ವೈವಸ್ವತ ಮನು ಆಗಿ ಹುಟ್ಟಿದ್ರು. ಯಾಕಂದರೆ ಸತ್ಯವ್ರತನೇ ಈ ಜಗತ್ತನ್ನು ಎಲ್ಲ ಆ ನೌಕೆಯಲ್ಲಿ, ಮತ್ಸ್ಯನ ಆಜ್ಞೆಯಂತೆ ಆ ನೌಕೆಯಲ್ಲಿ ತಂದಿದ್ದು ವೈವಸ್ವತ ಮನು. ಅವನ ಹಿಂದಿನ ಜನ್ಮದ ಹೆಸರು ಸತ್ಯವ್ರತ. ಅವನು ಏನು ಮಾಡಿದ, ಅವನು ವೈವಸ್ವತ ಮನು ಹುಟ್ಟಿದಾಗ ಅವನು ವಂಶ ಉದ್ಧಾರ ಆಗೋದಕ್ಕೆ ಅವನು ಒಂದು ಯಾಗವನ್ನು ಮಾಡಿದ. ಆ ವೈವಸ್ವತ ಯಾರ ಮಗ, ವಿವಸ್ವಾನನ ಆದಿತ್ಯನ ಮಗ. ಆದ್ದರಿಂದ ಅವನ ವಂಶಕ್ಕೆ ಸೂರ್ಯವಂಶ ಅಂತ ಹೆಸರು. ಸೂರ್ಯವಂಶ ಅಂತ ಹೆಸರು ಬರೋದಕ್ಕೆ ಅದೇ ಕಾರಣ ಅಂತ ಹೇಳ್ತಾರೆ. ಇಲ್ಲಿ ನಾವು ಇವಾಗ ತಿಳ್ಕೊಳ್ಳೋದೆಲ್ಲ ಈ ಸೂರ್ಯವಂಶದ ಕಥೆಗಳು, ಏನೇನಾಗತ್ತೆ, ಸೂರ್ಯವಂಶದಲ್ಲಿ ಏನೇನು ನಡೆಯುತ್ತೆ, ಅದನ್ನು ನಾವಿಲ್ಲಿ ತಿಳ್ಕೊತೀವಿ. ವೈವಸ್ವತ ಮನುವಿಗೆ ಶ್ರಾದ್ದಾದೇವಿಯನ್ನು ಒಂದು ಹೆಣ್ಮಕ್ಳಿಗೆ ಕೊಟ್ಟು ಮದುವೆ ಮಾಡಿದ್ರಂತೆ. ಅವರು ಒಂದು ಒಳ್ಳೆಯ ಗಂಡ್ಮಗು ಆಗಬೇಕು, ಧರ್ಮನಿಷ್ಠೆ ಇರುವಂಥ ಒಂದು ಗಂಡ್ಮಗು ಆಗಬೇಕು ಅಂತ ಅವನು ಯೋಚನೆ ಮಾಡಿ ಅವರ ಕುಲಗುರು ಸೂರ್ಯವಂಶನಿಗೆ ಯಾವಾಗಲೂ ವಸಿಷ್ಠ. ನಿಮ್ಗೆ ಗೊತ್ತಿದೆ, ವಸಿಷ್ಠರು ರಾಮನಿಗೂ ವಸಿಷ್ಠರೇ ಕುಲಗುರು. ವಸಿಷ್ಠನ ಕರೆದುಬಿಟ್ಟು, ನೋಡಿ, ನನಗೆ ಒಂದು ಧರ್ಮ ಪಾಲನೆ ಮಾಡುವಂಥ ಒಂದು ಗಂಡ್ಮಗು ಹುಟ್ಟಬೇಕು, ಅದಕ್ಕೆ ಯಾವ ರೀತಿಯ ನಾವು ಯಾವ ಯಾಗ ಮಾಡಬೇಕು ಆ ಯಾಗವನ್ನು ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಅವರು ಮಿತ್ರವರುಣಿ ವೃಷ್ಟಿ ಅಂತ ಹೇಳ್ತಾರೆ. ಮಿತ್ರವರುಣಿ ವೃಷ್ಟಿ ಅನ್ನೋ ಯಾಗ, ಅದನ್ನು ಮಿತ್ರವರುಣಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಅಲ್ಲಿ ವರುಣನನ್ನು ಪೂಜೆ ಮಾಡೋದು ಮತ್ತು ಮಿತ್ರದೇವರಿಗೂ ಪೂಜೆ ಮಾಡುವಂಥದ್ದು. ಆ ಯಾಗವನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಈ ಯಾಗ ಮಾಡುವಾಗ ವೈವಸ್ವತ ಮನುವಿನ ಹೆಂಡತಿಗೆ
ಒಂದು ಹೆಣ್ಮಗು ಹುಟ್ಟಬೇಕು ಅಂತ ತುಂಬ ಇಷ್ಟ ಇತ್ತು. ಅವಳಿಗೆ ಗಂಡು ಮಗು ಬೇಕಿರಲಿಲ್ಲ, ಅವಳಿಗೆ ಹೆಣ್ಮಗು ಬೇಕಿತ್ತು. ಅದಕ್ಕೆ ಅವಳೇನು ಮಾಡ್ತಾಳೆ, ಆ ಋತ್ವಿಜರು ಅಂದರೆ ಆ ಯಾಗ ಯಾರು ಮಾಡಿಸ್ತಾ ಇರ್ತಾರೆ ಅವ್ರ ಹತ್ರ ಬಂದು ಮನಸ್ಸಲ್ಲಿ ಕೇಳು, ಅವಳ ಮನಸ್ಸರ ಆಸೆಯನ್ನು ಅವ್ರ ಹತ್ರ ಹೇಳ್ಕೊಂಡು ಹೇಳ್ತಾಳಂತೆ, ನೋಡಿ ನನಗೆ ನೀವು ಯಾಗ ಮಾಡಿ ಗಂಡು ಮಗು ಕೊಡಬೇಡಿ, ನನಗೆ ಹವಿಸ್ ಹಾಕುವಾಗ ಹೆಣ್ಮಗು ಕೊಡಬೇಕು, ನನಗೆ ಹೆಣ್ಮಗು ಸಿಗಬೇಕು ಆಗಬೇಕು ಅಂತ ಹವಿಸ್ ಹಾಕಿ ಅಂತ ಬೇಡ್ಕೊತಾಳಂತೆ. ಸರಿ ಅಂತ ಹೇಳಿ ಅವರು ಋತ್ವಿಜರೆಲ್ಲ ಸರಿ, ನಿನಗೆ ಯಾವ ರೀತಿಯ ನಿನ್ನ ಆಸೆ ಏನಿದೆ, ನಿನ್ನ ಇಚ್ಛೆ ಏನಿದೆ ಅದೇ ಪ್ರಕಾರ ನಿನಗೆ ಒಂದು ಹೆಣ್ಮಗುವೇ ಆಗಲಿ ಅಂಥೇಳಿ ಹವಿಸ್ ಹಾಕುವಾಗ ಹೆಣ್ಮಗು ಹುಟ್ಟಿ ಅಂಥೇಳಿ ಹವಿಸ್ ಹಾಕ್ತಾರೆ. ಹೀಗೆ ಆಯಿತು, ಯಾಗ ಆಯಿತು. ಮತ್ತು ಶ್ರದ್ಧಾದೇವಿಗೆ ಒಂದು ಹೆಣ್ಮಗು ಹುಟ್ಟಿತು. ಆ ಹೆಣ್ಣು ಮಗುವಿಗೆ ಇಲಾ ಅಂತ ಹೆಸರಿಟ್ಟರು. ಈಗ ವೈವಸ್ವತ ಮನುವಿಗೆ ಯೋಚನೆ ಆಯಿತು, ನನ್ನ ವಂಶ ಉದ್ಧಾರ ಮಾಡುವಂಥ ಗಂಡು ಮಗು ಬೇಕಿತ್ತು, ಆದರೆ ಹೆಣ್ಮಗು ಹುಟ್ಟಿದೆ, ಯಾಕೆ ಹೀಗಾಯಿತು ಅಂತ ಹೇಳಿ ಕುಲಗುರು ವಸಿಷ್ಠರನ್ನು ಕರೆಸಿ ಕೇಳಿದ್ರಂತೆ. ನಾನು ಯಾಗ ಮಾಡಿದ್ದು ಗಂಡು ಮಗು ಬೇಕು ಅಂತ, ಆದರೆ ನನಗೆ ಹುಟ್ಟಿರೋದು ಹೆಣ್ಮಗು, ಏನು ಕಾರಣ, ಇದು ನೀವು ನನಗೆ ದಯವಿಟ್ಟು ತಿಳಿಸ್ಬೇಕು, ನಮ್ಮ ಯಾಗದಲ್ಲಿ ಏನಾದರೂ ಲೋಪದೋಷವಿತ್ತ ಅದು ನೀವು ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾರೆ. ಆಗ ಅವರು ವಸಿಷ್ಠರು ದಿವ್ಯ ದೃಷ್ಟಿಯಲ್ಲಿ ನೋಡಿ ಹೇಳಿದ್ರಂತೆ, ಇಲ್ಲ ಇದು ನಿನ್ನ ಹೆಂಡತಿಯ ಬೇಡಿಕೆ ಆಗಿತ್ತು, ಆದ್ದರಿಂದ ನಿನಗೆ ಹೆಣ್ಣು ಮಗು ಹುಟ್ಟಿದೆ ಅಂತ. ಆಗ ರಾಜನಿಗೆ ಬೇಜಾರಾಗಿ ಅವರು ವಸಿಷ್ಠರಿಗೆ ಬೇಡ್ಕೋತಾರಂತೆ, ನನಗೆ ಈ ಮಗುವನ್ನು ಗಂಡು ಮಗುವಾಗಿ ಪರಿವರ್ತನೆ ಮಾಡೋದಕ್ಕಾಗತ್ತಾ, ದಯವಿಟ್ಟು ಅದನ್ನು ನೀವು ಯೋಚನೆ ಮಾಡಿ ಅಂತ. ಆಗ ವಸಿಷ್ಠರು ಅವರ ತಪಸ್ಶಕ್ತಿಯಿಂದ ವಿಷ್ಣುವಿಗೆ ತಪಸ್ ಮಾಡಿ ಆ ಹೆಣ್ಮಗು ಏನಿತ್ತು ಆ ಹೆಣ್ಮಗುವನ್ನ ಗಂಡು ಮಗುವಾಗಿ ಪರಿವರ್ತನೆ ಮಾಡಿಸಿದ್ರು. ಇದು ಆವಾಗ ಲಿಂಗ ಚೇಂಜ್ ಆಗಿರೋದು ಆ ಟೈಮಲ್ಲೇ ಆಗಿದೆ. ಹೆಣ್ಣು ಮಗು ಏನಿದ್ಲು ಇಲ್ಲ, ಅವಳು ಈಗ ಗಂಡು ಮಗುವಾಗಿ ಪರಿವರ್ತನೆ ಆಗಿದೆ. ಇದು ಹೇಗಾಯಿತು ಅಂದರೆ ವಸಿಷ್ಠ ಯೋಗ ಶಕ್ತಿಯಿಂದ ಈ ರೀತಿ ಲಿಂಗ ಪರಿವರ್ತನೆ ಆಗಲೇ ಆಗಿತ್ತು. ಈ ಲಿಂಗ ಪರಿವರ್ತನೆ ಆದಮೇಲೆ ಆ ಗಂಡು ಮಗು ಯಾರು ಹುಟ್ಟಿದ್ದು ಆ ಮಗುವಿಗೆ ಸುಧಮ್ಯ ಅಂತ ಹೆಸರಿಟ್ಟು. ಸುಧಮ್ಯ ಅಂತ ಹೆಸರಿಟ್ಟಿದ್ದ ಆ ಗಂಡು ಮಗು ತುಂಬ ಚೆನ್ನಾಗಿ ಬೆಳೆದ, ಮತ್ತು ಎಲ್ಲ ವಿದ್ಯೆಯಲ್ಲೂ ಪರಿಣತನಾಗಿದ್ದ. ಹೀಗೆ ಅವನು ಯೌವನದಲ್ಲಿ ಬಂದಾಗ ಅಂದರೆ ಅವನಿಗೆ ಎಲ್ಲ ರೀತಿಯ ವಿದ್ಯೆ ಗೊತ್ತಿತ್ತು. ಅವನು ಬೇಟೆ ಆಡಲಿಕ್ಕೆ ಅವನ ಸ್ನೇಹಿತರೊಟ್ಟಿಗೆ ಬೇಟೆ ಆಡಲಿಕ್ಕೆ ಹೋದನು. ಹೀಗೆ ಬೇಟೆ ಆಡಲಿಕ್ಕೆ ಹೋದಾಗ ಒಂದ್ಸಲ ಇಲಾವೃತ ಅಂತ ಒಂದು ಜಾಗ, ಹಿಮಾಲಯ ಪರ್ವತದಲ್ಲಿ ಇರುವಂಥದ್ದು ಜಾಗ ಇಲಾವೃತ. ಆ ಜಾಗದಲ್ಲಿ ಶಿವ ಏನು ಮಾಡಿದ್ದಂತೆ, ಒಬ್ಬ ಋಷಿ ಯಾರು ಬಂದಿದ್ರು ಅವ್ರಿಗೆ ಯಾರಿಗೋ ಒಬ್ಬರಿಗೆ ಅವ್ರಿಗೆ ಶಾಪ ಕೊಟ್ಟಿದ್ದೇನೆಂದರೆ, ಈ ಜಾಗಕ್ಕೆ ಗಂಡು ಒಬ್ಬನೇ, ಅದು ಶಿವ ಮಾತ್ರ, ನಾನು ಒಬ್ಬನೇ ಗಂಡು, ಇನ್ಯಾರು ಈ ಜಾಗಕ್ಕೆ ಕಾಲಿಡ್ತಾರೆ ಅವ್ರು ಹೆಣ್ಣಾಗಿ ಪರಿವರ್ತನೆ ಆಗೋಗ್ತಾರೆ ಅಂತ ಶಾಪ ಕೊಟ್ಟಿದ್ರಂತೆ. ಈ ಸುದ್ಯುಮ್ನ ಮತ್ತು ಅವರ ಸ್ನೇಹಿತರಿಗೆಲ್ಲ ಇದು ಗೊತ್ತಿಲ್ಲ. ಸುದ್ಯುಮ್ನ ಅವನು ಕುದುರೆ ಮೇಲೆ ಕೂತ್ಕೊಂಡು ಅಲ್ಲಿಗೆ ಹೋದ. ಒಳಗೆ ಪ್ರವೇಶ ಆಗಿದ ತಕ್ಷಣ ಅವನು ಹೆಣ್ಮಗುವಾಗಿ ಪರಿವರ್ತನೆ ಆಗೋದ. ಈಗ ಇಲ್ಲಿ ತಾಪತ್ರೆ ಎಲ್ಲರೂ ಅವರೊಟ್ಟಿಗೆ ಯಾರ್ಯಾರು ಬಂದಿದ್ರು ಎಲ್ಲರೂ ಹೆಣ್ಣಾಗಿ ಪರಿವರ್ತನೆ ಆಗೋದು. ಸುದ್ಯುಮ್ನಿಗೆ ನಾಚಿಕೆ ಆಗೋಯ್ತು, ಹೆಣ್ಣಾಗಿ ಪರಿವರ್ತನೆ ಆಗಿದ್ದಾನಲ್ಲ ಅವನು. ಮತ್ತೆ ಅವನು ವಾಪಸ್ ಅವನು ರಾಜ್ಯಕ್ಕೆ ಹೋಗ್ಲಿಕ್ಕೆ ಅಲ್ಲೇ ಇದ್ದಂತೆ ತುಂಬ ಕಾಲದ ಸಮಯ ಅಲ್ಲೇ ಕಳೆದುಕೊಂಡು ಇದ್ದಂತೆ. ಹೀಗಿದ್ದಾಗ ಈ ಅವಸ್ಥೆಯಲ್ಲಿದ್ದಾಗ ಒಮ್ಮೆ ಸುದ್ಯುಮ್ನ ಹೊರಗಡೆ ಬಂದಾಗ ಬುಧದೇವರು ಬುಧನ ತಂದೆ ಚಂದ್ರ ಒಂದ್ಸಲ ಹಾಗೆ ಆಕಾಶ ಮಾರ್ಗದಲ್ಲಿ ಎಲ್ಲೋ ಹೋಗ್ತಾ ಇದ್ದಾಗ ಈ ಸುದ್ಯುಮ್ನ ಹೆಣ್ಣಾಗಿ ಪರಿವರ್ತನೆ ಆಗಿರೋ ಸುದ್ಯುಮ್ನನ್ನು ನೋಡಿ ಆಸೆ ಪಟ್ಟು ಅವಳಲ್ಲಿ ಒಂದು ಮಗು ಪಡೆದ. ಅದೇ ಬುಧ, ಆ ಮಗುವೇ ಬುಧ. ಆ ಮಗು ಬುಧ ಆದ್ರಿಂದ ಆ ಬುಧನ ಮಗು, ಆ ಬುಧ ಮತ್ತೆ ಈ ಸುದ್ಯುಮ್ನ ಇಲ್ಲ ಅವಳಿಗೆ ಸೇರಿ ಹುಟ್ಟೋ ಮಗುನೇ ಪುರು. ಆ ಪುರು ಯಾವ ಹುಟ್ಟಿದ್ದು, ಆ ಪುರು ವಂಶವನ್ನ ನಾವು ಚಂದ್ರವಂಶ ಅಂತ ಕರೆಯೋದು. ಆ ಪುರುವಿನ ವಂಶವನ್ನ ಚಂದ್ರವಂಶ, ಅದು ಮುಂದೆ ಬರುತ್ತೆ. ಚಂದ್ರವಂಶ ಅಲ್ಲಿಂದ ಹುಟ್ಟಿದ್ದು. ಹೀಗೆ ಸುದ್ಯುಮ್ನನ್ಗೆ ಒಂದು ಗಂಡ್ಮಗು ಆಗುತ್ತೆ, ಅದು ಪುರು. ಅದು ಒಂದು ಬೇರೆ ಕತೆ, ಅದು ಚಂದ್ರವಂಶದ ಕತೆ ಹೇಳುವಾಗ ನಾನು ಹೇಳ್ತೀನಿ. ಇಲ್ಲಿ ಈಗ ಸುದ್ಯುಮ್ನನ್ಗೆ ಮಗು ಆಗಿದೆ, ಹೆಣ್ಣು ಇಲ ಆಗಿದ್ದಾನೆ. ಈ ವೈವಸ್ವತ ರಾಜನಿಗೆ ಮಗು ಎಲ್ಲಿ ಹೋಗ್ತು, ತನ್ನ ಮಗ ಎಲ್ಲಿ ಹೋಗಿದ್ದಾನೆ ಅಂತ
ಅಂತ ಗೊತ್ತಿಲ್ಲದೆ ಅವನು ಹುಡುಕಾಡಿ ಈ ಪರ್ವತದ ಹತ್ರ ಬರ್ತಾನಂತೆ. ಇಲಾ ಪರ್ವತದ ಹತ್ರ ಬಂದಾಗ ಒಂದು ಹೆಣ್ಮಗು ಕಾಣುತ್ತೆ. ಆ ಹೆಣ್ಮಗುಗೆ ಇಲ್ಲಿ ನನ್ನ ಗಂಡ್ಮಗು, ನನ್ನ ಮಗ ಬಂದಿದ್ದ ನಿಮ್ಗೆ ಗೊತ್ತಾ ಅಂತ. ಆವಾಗ ಸುದೀಮ್ನ ಹೇಳ್ತಾನಂತೆ, ಆ ಹೆಣ್ಣಾಗಿರೋ ಸುದೀಮ್ನ ಹೇಳ್ತಾನಂತೆ, ತಂದೆ ನಾನೇ ನಿನ್ನ ಮಗ ಆದರೆ ನಾನು ಗೊತ್ತಿಲ್ಲದೆ ಈ ಪರ್ವತದೊಳಗೆ, ಈ ವೃತ್ತದೊಳಗೆ ಬಂದ್ಬಿಟ್ಟಿದ್ದೀನಿ, ನಾನು ಗಂಡಾಗಿದ್ದವನು ಹೆಣ್ಣಾಗಿ ಪರಿವರ್ತನೆ ಆಗಿದ್ದೀನಿ ಅಂತ ಹೇಳ್ತಾನೆ. ಈಗ ವಸಿಷ್ಠರಿಗೆ ಕರೆಸ್ತಾರೆ. ವೈವಸ್ವತರು ವಸಿಷ್ಠರಿಗೆ ಕರೆಸಿ, ನೋಡಿ ನಾನು ಕಷ್ಟಪಟ್ಟು ಯಾಗ ಮಾಡಿ ಹೆಣ್ಮಗು ಪಡೆದೆ, ಆ ಹೆಣ್ಣನ್ನು ನೀವು ಗಂಡಾಗಿ ಪರಿವರ್ತನೆ ಮಾಡಿದ್ರಿ, ಮತ್ತೆ ಆ ಮಗು ಹೆಣ್ಣಾಗಿ ಹೋಗಿದೆ, ಇವಾಗ ನೀವೇ ನಮ್ಗೊಂದು ದಾರಿ ತೋರಿಸ್ಬೇಕು ಅಂತ ವಸಿಷ್ಠರಿಗೆ ಬೇಡ್ಕೊತಾರೆ. ಆಗ ವಸಿಷ್ಠರು ಮತ್ತೆ ತಪಸ್ಸು ಶಿವನಿಗೆ ಮಾಡ್ತಾರೆ. ಈಗ ಶಿವನಿಗೆ ತಪಸ್ಸು ಮಾಡಿ ಈ ಸುದ್ಯುಮ್ನ ಯಾರು ಇಲ್ಲಾಗಿ ಪರಿವರ್ತನೆ ಆಗಿದ್ದಾನೆ ಅವನಿಗೆ ಮತ್ತೆ ಗಂಡಾಗಿ ಪರಿವರ್ತನೆ ಮಾಡು ಅಂತ ಬೇಡ್ಕೊತಾರೆ. ಆಗ ಶಿವ ಪ್ರತ್ಯಕ್ಷರಾಗಿ, ನೋಡು ನಿನಗೆ ಹಳೆ ಕಾಲದಲ್ಲಿ ನೀನು ಯಾವಾಗ ತಪಸ್ಸು ಮಾಡಿ ಈ ಇಲನ್ನ ಗಂಡಾಗಿ ಪರಿವರ್ತನೆ ಮಾಡು ಅಂತ ಬೇಡ್ಕೊಂಡಿದ್ದು ವಿಷ್ಣು ಹತ್ರ. ವಿಷ್ಣು ನಿನಗೆ ವರ ಕೊಟ್ಟಿರೋದು ಅವನು ಗಂಡಾಗಲಿ ಅಂತ. ನಾನು ವಿಷ್ಣುವಿನ ಆಜ್ಞೆಯನ್ನು ಮೀರಕ್ಕಾಗಲ್ಲ. ಆದ್ದರಿಂದ ಏನು ಮಾಡ್ತೀನಿ ಅಂದರೆ, ನಿನಗೆ ನಿನ್ನ ತಪಶಕ್ತಿಯನ್ನು ಮೆಚ್ಚಿ ಆ ಸುದ್ಯುಮ್ನ ಏನಿದ್ದಾನೆ 1 ತಿಂಗಳು ಹೆಣ್ಣಾಗಲಿ 1 ತಿಂಗಳು ಗಂಡಾಗಲಿ, ಅವನು ಹೆಣ್ಣು ಇಲ್ಲ ಗಂಡು ಇಲ್ಲ, 1 ತಿಂಗಳು ಹೆಣ್ಣು 1 ತಿಂಗಳು ಗಂಡು, ಹೀಗೆ ವರವನ್ನು ಕೊಡ್ತಾರೆ. ಈ ವರವನ್ನು ಪಡ್ಕೊಂಡು ವಸಿಷ್ಠರು ವೈವಸ್ವತರಿಗೆ ಇದು ಹೇಳಿದಾಗ ವೈವಸ್ವತ ಇನ್ನೇನು ಮಾಡೋದು, ಆಗಲಿ ಅದು ಹೇಗೆ ನಡೆಯುತ್ತೆ ಆಗಲಿ. ಇಲ್ಲಿ ಪ್ರಜೆಗಳಿಗೆಲ್ಲ ಒಂಥರ ಕಷ್ಟ ಆಗಕ್ಕೆ ಶುರುವಾಯಿತು. ಯಾಕಂದರೆ ಅವ್ರ ರಾಜ 1 ತಿಂಗಳು ರಾಜ 1 ತಿಂಗಳು ರಾಣಿ, 1 ತಿಂಗಳು ರಾಜ 1 ತಿಂಗಳು ರಾಣಿ, ಹೇಗಿದು ಲೋಕದಲ್ಲಿ ಒಂಥರ ಅವ್ರಿಗೆಲ್ಲ ಏನು ಮಾಡಬೇಕು ಅಂತಲೇ ತೋರಿಸ್ತಾ ಇರಲಿಲ್ಲ. ಈಗ ವೈವಸ್ವತನಿಗೆ ಇದು ಅರಿವಾಯಿತು. ಅವನೇನು ಹೇಳಿದಂತೆ ವಸಿಷ್ಠರು ಕರೆದು, ಇದು ಸರಿ ಹೋಗ್ತಾ ಇಲ್ಲ ನಮಗೆ, 1 ತಿಂಗಳು ರಾಜ 1 ತಿಂಗಳು ಹೆಣ್ಣು ಆಗಿ ಪರಿವರ್ತನೆ ಆಗ್ತಾ ಇರೋದು ಸರಿ ಹೋಗ್ತಾ ಇಲ್ಲ. ಅವ್ನು ಗಂಡಾಗಿದ್ದಾಗ ಅವನಿಗೆ 3 ಜನ ಗಂಡ್ಮಕ್ಳು ಆಗುತ್ತೆ. ಆ ಗಂಡು ಮಕ್ಕಳು ಕೂಡ ಒಳ್ಳೆಯ ಇದು ರಾಜ್ಯಭಾರ ಮಾಡೋಕ್ಕೆ ಯೋಗ್ಯರಾಗಿರಲಿಲ್ಲಂತೆ. ಆದ್ದರಿಂದ ವೈವಸ್ವತ ಮನು ಮತ್ತೆ ಒಂದು ತಪಸ್ಸು ಮಾಡಿ ಒಂದು ಪುತ್ರ ಕಾಮೇಷ್ಟಿ ಯಾಗ ಮಾಡಿ 10 ಜನ ಗಂಡ್ಮಕ್ಳನ್ನು ಪಡ್ಕೊಂಡ್ರು. ಆ 10 ಜನ ಗಂಡ್ಮಕ್ಳಲ್ಲಿ ಇಕ್ಷ್ವಾಕು ಮೊದಲನೇವರು. ಇಕ್ಷ್ವಾಕು ವಂಶದಲ್ಲೇ ಬಂದಿದ್ದು ರಾಮ. ಇಕ್ಷ್ವಾಕು ಅದಲ್ಲದೆ ಇಲ್ಲಿ 10 ಜನರ ಹೆಸರು ಯಾಕೆ ಹೇಳಿದ್ದಾರೆ ಅಂದರೆ, ಇದು ಒಂಥರ ನಿಮಗೆ ಗೊತ್ತಿರಬೇಕು. ಇವರೆಲ್ಲ ಯಾರು ಅಂದರೆ ಇಕ್ಷ್ವಾಕು, ಭೃಗು ಅಂತ ಒಂದು, ಆಮೇಲೆ ಶರ್ಯಾತಿ, ಆಮೇಲೆ ದಿಷ್ಟ, ಆಮೇಲೆ ಶ್ರೇಷ್ಠ, ಆಮೇಲೆ ಕರುಷಕ ಅಂತ, ಆಮೇಲೆ ನಿರಿಶ್ಯಾಂತ ಅಂತ, ಆಮೇಲೆ ವೃಷಧಮ, ಆಮೇಲೆ ನಭಂ ಅಂತ. ಇವರೆಲ್ಲ 10 ಜನ ಗಂಡು ಮಕ್ಕಳು ಆದ್ರಂತೆ. ಈ 10 ಗಂಡು ಮಕ್ಕಳಲ್ಲಿ ಹುಟ್ಟಿದ್ದೆ ಇಕ್ಷ್ವಾಕುವಿನ ವಂಶದಲ್ಲೇ ಬಂದಿದ್ದ ರಾಮ. ಇದು ನಾವೇನು ತಿಳ್ಕೊಬೇಕು ಅಂದರೆ, ಇಲ್ಲಿ ಸೂರ್ಯವಂಶದ ಕಥೆಯನ್ನು ನಾವು ತಿಳ್ಕೊತಾ ಇದ್ದೀವಿ. ಹೀಗೆ ಸೂರ್ಯವಂಶದ ಕಥೆ ನಾವು ತಿಳ್ಕೋಬೇಕು ಅಂದರೆ ಮುಂದೆ ಬರೋದು ವಸಿಷ್ಠರು ಮತ್ತು ಇವರು ವಿಶ್ವಾಮಿತ್ರರ ಕಥೆ ಬರುತ್ತೆ. ವಿಶ್ವಾಮಿತ್ರರು ರಾಜರಾಗಿದ್ದರು, ನೇಮಿ ರಾಜ ಅಂತ ಅವ್ರ ಹೆಸರು. ಆ ರಾಜ ಆದಾಗ ಅವರು ಕೌಶಿಕರಾಗಜ್ಜ ಅಂತ ಅವ್ರ ಹೆಸರು. ಅವರು ಒಂದು ದಿವಸ ಬೇಟೆ ಆಡಿಕೊಂಡು ವಸಿಷ್ಠರ ಆಶ್ರಮಕ್ಕೆ ಬಂದರು. ಈ ಕಥೆ ನಿಮಗೆ ಗೊತ್ತಿರಬೇಕು. ಯಾಕಂದರೆ ವಿಶ್ವಾಮಿತ್ರರು ಹೇಗೆ ಬ್ರಹ್ಮ ಋಷಿ ಆದರು ಅಂತ ಈ ಕಥೆ ಬರೋದು. ಅವರು ತ್ರಿಶಂಕ ಸ್ವರ್ಗವನ್ನು ಸ್ಥಾಪಿಸಿದ್ದು ಇಲ್ಲಿ ಬರುತ್ತೆ. ಕೌಶಿಕ ರಾಜರು ಒಂದ್ಸಲ ವಸಿಷ್ಠರ ಆಶ್ರಮಕ್ಕೆ ಬಂದಾಗ, ವಸಿಷ್ಠರು ರಾಜ ಬಂದಿದ್ದಾರೆ ಅಂದರೆ ಕೌಶಿಕರು ರಾಜ ಆಗಿದ್ದಾಗ ಬೇಟೆ ಆಡಿಕೊಂಡು ಈ ಕಾಡಿಗೆ ಬಂದಿದ್ರು. ಈ ಕಾಡಿಗೆ ಬಂದಾಗ ಅವರು ಇಡೀ ಸೈನ್ಯವನ್ನು ಕರ್ಕೊಂಡು ಬಂದಿದ್ರು. ಅಂದರೆ ಮಂದಿ ಸೈನ್ಯ ಇದ್ರಂತೆ. ಆ ಸೈನ್ಯ ಎಲ್ಲ ಬಂದಾಗ ವಸಿಷ್ಠರು ಇವ್ರಿಗೆಲ್ಲ ಪಾಲನೆ ಮಾಡಬೇಕು, ಇವ್ರಿಗೆಲ್ಲ ನಾವು ಸತ್ಕಾರ ಮಾಡಬೇಕು, ಅತಿಥಿ ಸತ್ಕಾರ ಇಂಪಾರ್ಟೆಂಟ್ ಅಂತ ಹೇಳಿ ಅವ್ರ ಹತ್ರ ಒಂದು ಗೋವಿತ್ತಂತೆ. ಅದಕ್ಕೆ ಹೆಸರು ಸುರಭಿ. ಆ ಸುರಭಿ ಗೋವನ್ನು ಬೇಡ್ಕೊಂಡು ಪ್ರತಿಯೊಂದು ಕೌಶಿಕ
ಕೌಶಿಕ ರಾಜ ಮತ್ತು ಅವನ ಸೈನಿಕರಿಗೆ ಎಲ್ಲ ಏನು ಆಹಾರ ತಿಂಡಿ ಪಾನೀಯ ಏನು ಬೇಕು ಪ್ರತಿಯೊಂದು ಆ ಗೋವು ಸೃಷ್ಟಿ ಮಾಡಿಕೊಡುತ್ತಾನೆ. ಇದನ್ನೆಲ್ಲ ತಿಂದಂತೆ ಕೌಶಿಕ ಎಲ್ಲ ತಿಂದಂತೆ. ಕೌಶಿಕ ರಾಜನಿಗೆ ಒಂದು ಆಶ್ಚರ್ಯ, ಇಂಥ ಕಾಡಲ್ಲಿ ಈ ವಸಿಷ್ಠರಿಗೆ ಇಷ್ಟು ನಮಗೆ ಸತ್ಕಾರ ಮಾಡುವಷ್ಟು ವ್ಯವಸ್ಥೆ ಹೇಗೆ ಮಾಡಿದ್ರು, ಹೀಗೆ ನಮ್ಗೆ ಬೇಕಿರೋಂಥ ಒಳ್ಳೆ ಒಳ್ಳೆ ಪಾನೀಯ ಅನ್ನ ಆಹಾರ ಎಲ್ಲ ಹೇಗೆ ಕೊಟ್ಟಿದ್ದಾರೆ ತಿಳ್ಕೋಬೇಕು ಅಂತ ಹೇಳಿ ಬಂದು ವಸಿಷ್ಠರಿಗೆ ಕೇಳಿದ್ರು. ವಸಿಷ್ಠ ಹೇಳಿದಂತೆ, ಸುರಭಿ ಅಂತ ನಮ್ಮ ಗೋವು, ಆ ಗೋವು ನನಗೆ ಕೊಟ್ಟಿರೋದು, ಈ ಗೋವಿನ ವರಪ್ರಸಾದದಿಂದ ನಿಮಗೆಲ್ಲ ನಾನು ಏನು ಬೇಕೋ ಅದನ್ನು ಕೊಡೋಕ್ಕಾಯ್ತು. ಆಗ ಕೌಶಿಕ ರಾಜ ಹೇಳಿದಂತೆ, ನೀವು ಋಷಿಗಳು, ನಿಮಗೆ ಈ ಗೋವಿನ ಅವಶ್ಯಕತೆ ಇಲ್ಲ, ಆ ಗೋವನ್ನು ನನಗೆ ಕೊಡು. ಅದಕ್ಕೆ ಇವರು ವಸಿಷ್ಠ ಹೇಳಿದಂತೆ, ಇದು ನನ್ನ ತಪಶಕ್ತಿಯಿಂದ ನಾನು ಪಡ್ಕೊಂಡಿರೋದು, ನಾನು ನಿಮ್ಗೆ ಈ ಗೋವನ್ನು ಕೊಡೋಕ್ಕಾಗೋದಿಲ್ಲ. ಕೌಶಿಕರಿಗೆ ಸಿಟ್ಟು ಬಂತು. ಇಬ್ಬರು ಅಲ್ಲಿ ವಾದ ವಿವಾದ ಮಾಡಿ, ಇಲ್ಲ ನೀನು ಕೊಡಲೇಬೇಕು ಅಂತೆಲ್ಲ, ನಾನು ರಾಜನಾಗಿದ್ದೇನೆ, ನನ್ನ ಆಜ್ಞೆಯನ್ನು ನೀನು ಮೀರೋದಕ್ಕಾಗೋದಿಲ್ಲ, ನೀನು ನಾನು ಬೇಡಿದನ್ನು ಕೊಡಬೇಕು ಅಂತ ಹೇಳಿದ್ರು. ಆಗ ವಸಿಷ್ಠ ಹೇಳಿದಂತೆ, ನೋಡು ನೀನು ಆಗಬೇಕು ಅಂದರೆ ನೀನು ತಪಸ್ ಮಾಡಿ ಆ ಗೋವನ್ನು ಪಡ್ಕೋ ಅಂತ. ಇಲ್ಲಿ ಕೌಶಿಕ ರಾಜರಿಗೆ ನಾನು ತಪಸ್ ಮಾಡಬೇಕು ಅಂತ ಅಲ್ಲಿ ಅವರಿಗೆ ಮನಸ್ಸಿಗೆ ಅರಿವಾಗಿ ಅವರು ಹೋಗಿ 1000 ವರ್ಷ ತಪಸ್ ಮಾಡಿದ್ರು. ತಪಸ್ ಮಾಡಿ ಫುಲ್ಲು ಅವರು ತಪಶಕ್ತಿ ತೇಜಮಯವಾಗಿ ಅವ್ರು ಬಂದು ಮತ್ತೆ ಕೌಶಿಕ ರಾಜನು ಮತ್ತೆ ಬಂದು ವಸಿಷ್ಠ ಹತ್ರ, ನಾನಿವಾಗ ತಪಸ್ ಮಾಡಿ ಬಂದಿದ್ದೀನಿ, ನನಗೆ ಇದು ಗೋವನ್ನು ನನಗೆ ಕೊಡುವುದು. ಆಗ ವಸಿಷ್ಠ ಹೇಳಿದಂತೆ, ನೀನು ಬರೀ ತಪಸ್ ಮಾಡಿದ್ಯಾ, ನಿನಗೆ ಇದರಿಂದ ನನಗೆ ಆ ಗೋವು ಕೊಡೋಕ್ಕಾಗಲ್ಲ. ಯುದ್ಧ ಮಾಡೋದಕ್ಕೆ ಶುರು ಮಾಡಿದ್ರು. ಯುದ್ಧ ಮಾಡಿದ್ರು. ಆ ಸುರಭಿ ಏನು ಮಾಡಿದ್ರು, ಎಷ್ಟು ಸೈನಿಕರು ಬೇಕೋ ಅಷ್ಟು ಸೈನಿಕರನ್ನು ಸೃಷ್ಟಿ ಮಾಡಿ ಆ ಕೌಶಿಕ ರಾಜನನ್ನು ಅದು ಸೋಲಿಸ್ತಂತೆ. ಕೌಶಿಕ ರಾಜರಿಗೆ ಇವಾಗ ಅರಿವಾಯ್ತಂತೆ, ನಾನು ಮಾಡಿರೋ ತಪಸ್ಸು ಸಾಲು, ಇನ್ನು ಮತ್ತೆ ನಾನು ತಪಸ್ಸು ಮಾಡಬೇಕು ಅಂತ ತಪಸ್ ಮಾಡೋದಕ್ಕೆ ಮತ್ತೆ ತುಂಬ ತಪಸ್ ಮಾಡಿದ್ರು. ಹೀಗಿದ್ದಾಗ ಇಲ್ಲಿ ಒಬ್ಬ ತ್ರಿಶಂಕು ರಾಜ ಅಂತ ಇದ್ದ. ಆ ತ್ರಿಶಂಕು ರಾಜನಿಗೆ ಒಂದು ಆಸೆ ಹುಟ್ಟದಂತೆ ಮನಸ್ಸಲ್ಲಿ, ಏನು ಅಂದರೆ ಸದೇಹ ಸಮೇತ ನನ್ನ ದೇಹ ಸಮೇತ ನಾನು ಸ್ವರ್ಗಲೋಕಕ್ಕೆ ಹೋಗಬೇಕು ಅಂತ ಅವನಿಗೆ ಆಸೆ ಹುಟ್ಟುತ್ತೆ. ಅವ್ರೇನು ಮಾಡಿದ್ರಂತೆ, ವಸಿಷ್ಠರ ಹತ್ರ ಬಂದು ಬೇಡ್ಕೊಂಡ್ರು, ನನಗೆ ಈ ದೇಹ ಸಮೇತವಾಗಿ ನಾನು ಸ್ವರ್ಗಕ್ಕೆ ಹೋಗಬೇಕು, ಹಾಗೆ ನೀವು ಅನುಗ್ರಹ ಮಾಡಬೇಕು. ಆಗ ವಸಿಷ್ಠರು ಇರಲಿಲ್ಲ, ಅವರು ಶಿಷ್ಯಂದಿರಿದ್ದರು. ಅವ್ರ ಶಿಷ್ಯಂದಿರ ಹೇಳಿದ್ರಂತೆ, ಇಲ್ಲ ಇದು ಯಾವುದೇ ಕಾರಣಕ್ಕೂ ಸಾಧ್ಯವಾಗೋದಿಲ್ಲ, ಗುರುಗಳು ಅದನ್ನೇ ಹೇಳೋದು. ಹಾಗೆ ಗುರುಗಳು ಬಂದರು, ಗುರುಗಳ ಹತ್ರ ಮಾತಾಡಿದಾಗ ಗುರುಗಳು ಇದು ಸಾಧ್ಯವಿಲ್ಲ ಅಂತ ಹೇಳಿದ್ರು. ತ್ರಿಶಂಕುವಿಗೆ ಕೋಪ ಬಂತು. ಈಗ ಈ ಕೋಪ ಬಂದಾಗ ಅವರಿಗೆ ಅರಿವಾಯ್ತಂತೆ, ವಸಿಷ್ಠರು ಮತ್ತು ಕೌಶಿಕರು ಈಗ ತಪಸ್ ಮಾಡಿ ಅವರ ಹೆಸರು ವಿಶ್ವಾಮಿತ್ರ ಅಂತ ಹೆಸರು ಬಂತು. ಇವರಿಬ್ಬರ ಮಧ್ಯೆ ಕಲಹ ಇದೆ, ನಾನು ಹೋಗಿ ವಿಶ್ವಾಮಿತ್ರರ ಹತ್ರ ಬೇಡ್ಕೊಂಡ್ರೆ ನನ್ನ ಕಾರ್ಯ ಸಫಲವಾಗುತ್ತೆ ಅಂತ ಹೇಳಿ ಅವರು ವಿಶ್ವಾಮಿತ್ರರ ಹತ್ರ ಬರ್ತಾರೆ. ವಿಶ್ವಾಮಿತ್ರರಿಗೆ ಏನು ಜಿದ್ದು ಏನು ಅಂದರೆ ವಸಿಷ್ಠರನ್ನ ಡಿಸ್ಪ್ರೂವ್ ಮಾಡಬೇಕು. ಅವ್ರು ಏನು ಹೇಳ್ತಾರೆ ಅದು ಸರಿ ಇಲ್ಲ ಅಂತ ಪ್ರೂವ್ ಮಾಡಬೇಕು. ಯಾವಾಗಲೂ ನಾನು ಸರಿ ಅಂತ ಪ್ರೂವ್ ಮಾಡಬೇಕು. ಅವ್ರು ನಿಮ್ಗೆ ಕಳ್ಸೋಕ್ಕಾಗಲ್ಲ ಅಂದರೆ ಸ್ವರ್ಗಕ್ಕೆ, ನಾನು ನಿಮಗೆ ಈ ದೇಹ ಸಮೇತ ಸ್ವರ್ಗಕ್ಕೆ ಕಳಿಸ್ತೀನಿ ಅಂತೇಳಿ ವಿಶ್ವಾಮಿತ್ರರು ಅವ್ರು ಮಾಡಿರೋ ತಪಸ್ಸು ಫಲ ಏನಿದೆ ಆ ತಪಸ್ಸನ್ನು ಧಾರೆ ಹಿಡಿದು ಆ ಕಾರ್ಯಕ್ಕೆ ಧಾರೆ ಹಿಡಿದು ಮತ್ತೆ ಕೂತ್ಕೊಂಡು ತಪಸ್ಸು ಮಾಡಿ, ನೀನು ಈ ದೇಹ ಸಮೇತ ಸ್ವರ್ಗಕ್ಕೆ ಹೋಗಬೇಕು ಅಂತ ತಪಸ್ಸು ಘೋರವಾಗಿ ತಪಸ್ಸು ಮಾಡ್ತೀನಿ. ಈ ತಪಸ್ಸು ಮಾಡ್ತಾ ಇದ್ದಾಗ ಆ ತಪಶಕ್ತಿಯಿಂದ ತ್ರಿಶಂಕು ಸ್ವರ್ಗಕ್ಕೆ ಹೋಗೋಕ್ಕೆ ಶುರು ಮಾಡಿದ್ರು. ಯಾಕಂದರೆ ಅಷ್ಟು ಪವರ್ ಇತ್ತಂತೆ ವಿಶ್ವಾಮಿತ್ರರ ತಪಶಕ್ತಿಗೆ. ಆ ಪವರಲ್ಲಿ ಇವರು ಸ್ವರ್ಗಕ್ಕೆ ಹೋಗೋಕ್ಕೆ ಶುರು ಮಾಡಿದಾಗ ಎಲ್ಲರಿಗೂ ಇದು ಅರಿವಾಯಿತು. ಅಲ್ಲಿ ಇಂದ್ರ ಲೋಕದಲ್ಲಿ ಎಲ್ಲರಿಗೂ ಗೊತ್ತಿತ್ತು. ಅವರು ದ್ವಾರಪಾಲಕರಲ್ಲಿ ಹೇಳಿದ್ರು, ಆ ತ್ರಿಶಂಕು ಮೇಲೆ ಬಂದರೆ ಸ್ವರ್ಗಕ್ಕೆ ಬಂದರೆ ನೀನು ಅವ್ರಿಗೆ ಒಳಗಡೆ ಕಳಿಸೋ ಹಾಗಿಲ್ಲ, ಅವ್ರಿಗೆ ಅಲ್ಲಿಂದಲೇ ವಾಪಸ್ ಕಳಿಸ್ಬೇಕು. ಹೀಗೆ ಆ ತ್ರಿಶಂಕು ಮೇಲೆ ಹೋಗುವಾಗ ತ್ರಿಶಂಕು ಮೇಲೆ ಹೋಗುವಾಗ ಅವ್ರ ದ್ವಾರಪಾಲಕರು ಅವರಿಗೆ ನಿಲ್ಲಿಸಿ ತಳ್ಳಿಬಿಟ್ರಂತೆ. ಅಂದರೆ ನೀನು ಒಳಗಡೆ ಬರೋ ಹಾಗಿಲ್ಲ, ಈ ದೇಹ ಮಲವಾದದ್ದು, ಇದು ಮಲಿನವಾದ ದೇಹ, ಈ ಮಲಿನವಾದ ದೇಹವನ್ನು ಎಟ್ಕೊಂಡು ನಾವು ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ. ಅಂದರೆ ಆ ದೇಹ ಸಮೇತ ನಾವು ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ, ನೀನು
ಇಲ್ಲಿಗೆ ಬರೋಕ್ಕೆ ನಿನ್ನ ಅರ್ಹತೆ ಇಲ್ಲ ನಿನಗೆ ಅಂತ ಹೇಳಿ ಅದರಿಂದ ತಳ್ಳುತ್ತೆ. ಆ ತಳ್ಳಿದ ಫೋರ್ಸ್ಗೆ ಅವರು ತಲೆ ಕಡೆಗಾಗಿ ಬೀಳ್ತಾ ಇದ್ರು. ವಿಶ್ವಾಮಿತ್ರರು ಕೆಳಗಡೆ ನಿಂತ್ಕೊಂಡು ನೋಡಿದ್ರು. ಅವರು ತಲೆ ಕಡೆಗೆ ಆಗಿ ಕೆಳಗಡೆ ಬೀಳ್ತಾ ಇದ್ದಿದ್ದನ್ನು ನೋಡಿ ಅಲ್ಲೇ ನಿಂತ್ಕೊ, ನೀವು ವಿಷಕ್ಕೂ ಅಲ್ಲೇ ನಿಂತ್ಕೊ. ಆ ಸ್ವರ್ಗಲೋಕದಲ್ಲಿ ನಿನಗೆ ಪ್ರವೇಶವಿಲ್ಲ ಅಂದ್ರಲ್ಲ, ನಾನೇ ನಿನ್ಗೊಂದು ಸ್ವರ್ಗಲೋಕ ಸೃಷ್ಟಿ ಮಾಡಿ ನಿಮ್ಗೆ ಆ ಸ್ವರ್ಗಲೋಕವನ್ನು ನಾನು ಕೊಡ್ತೀನಿ ಅಂತ ಹೇಳಿ, ಅದೇ ರೀತಿಯಾಗಿ ಒಂದು ಸ್ವರ್ಗಲೋಕ ಇಂದ್ರಲೋಕದಲ್ಲಿ ಹೇಗಿದೆ ಅದೇ ರೀತಿ ಒಂದು ಸ್ವರ್ಗಲೋಕವನ್ನು ಅವರು ಸೃಷ್ಟಿಸಿದ್ರಂತೆ. ಅಂದರೆ ಅಷ್ಟು ಪವರ್ ಬಂದಿತ್ತು ವಿಶ್ವಾಮಿತ್ರರಿಗೆ. ಅವ್ರು ಮಾಡಿದ ತಪಶಕ್ತಿಯಲ್ಲಿ ಅವರಿಗೆ ಅಷ್ಟು ಪವರ್ ಇತ್ತು. ಅವರಲ್ಲಿ ಒಂದು ಸ್ವರ್ಗಲೋಕ ಸೃಷ್ಟಿ ಮಾಡಿ ಪ್ರತಿಯೊಂದು ಸ್ವರ್ಗಲೋಕದಲ್ಲಿ ಹೇಗಿದೆ ಅದೇ ರೀತಿ ಒಂದು ಡೂಪ್ಲಿಕೇಟ್ ಎಲ್ಲ ಇಲ್ಲಿ ಮಾಡಿದ್ರು. ಪ್ರತಿಯೊಂದನ್ನು ಹಾಗೆ ಸೃಷ್ಟಿ ಮಾಡಿ ಅಲ್ಲಿ ಈ ತ್ರಿಶಂಕು ಸ್ವರ್ಗ ಅಂತ ಹೇಳಿ ಅದು ಹೇಳ್ತಾರೆ. ಅಲ್ಲಿ ಅವ್ರನ್ನ ಕೂರಿಸಿದ್ರಂತ. ಇದೆಲ್ಲ ನೋಡಿ ದೇವತೆಗಳಿಗೆಲ್ಲ ಭಯ ಆಯ್ತಂತೆ. ಎಕ್ಸಾಕ್ಟಾಗಿ ಅದೇ ಥರ ಆಗೋದ್ರೆ ಸ್ವರ್ಗ ಇನ್ನೊಂದು ಕ್ರಿಯೇಟ್ ಆದರೆ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಹೋಗಿ ಆ ವಸಿಷ್ಠರಿಗೆ ಹೇಳಿ, ಆ ವಿಶ್ವಾಮಿತ್ರ ಏನು ಸೃಷ್ಟಿ ಮಾಡ್ತಾ ಇದ್ದಾನೆ ಅದನ್ನು ಸಾಕು ಅಂತ ಹೇಳಿ ಬೇಡ್ಕೊಳ್ಳಿ ಅಂತ ಹೇಳಿ ವಸಿಷ್ಠ ಹತ್ರ ಬಂದು ಹೇಳದಂತೆ, ದಯವಿಟ್ಟು ನಿಮ್ಮ ಪೈಪೋಟಿಯಲ್ಲಿ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ, ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿಸಿ, ವಿಶ್ವಾಮಿತ್ರನಿಗೆ ಹೇಳಿ ಅದು ನಿಲ್ಲಿಸಿ ಅಂತ ವಸಿಷ್ಠ ಬಂದು ಹೇಳಿದ್ರಂತೆ. ಸರಿ, ನೀನು ಮಾಡ್ತಾ ಇರೋದು ತುಂಬ ಒಳ್ಳೆ ಕಾರ್ಯ, ಆದರೆ ಇಲ್ಲಿ ನಿಲ್ಲಿಸು, ಯಾಕಂದರೆ ನೀನು ಮಾಡ್ತಾ ಇರೋದು ದೊಡ್ಡ ಪಾಪ ಆಗುತ್ತೆ, ಇದರಿಂದ ಹಾನಿಕರವಾದ ಕಾರ್ಯಗಳಾಗುತ್ತೆ, ಇಲ್ಲಿ ನಿಲ್ಲಿಸು. ವಿಶ್ವಾಮಿತ್ರರಿಗೆ ಆವಾಗ ಅರಿವು ಬಂದು ನಿಲ್ಲಿಸುತ್ತೆ. ಅಂದರೆ ತ್ರಿಶಂಕು ಸ್ವರ್ಗದಷ್ಟೇ ಸುಂದರವಾಗಿದೆ, ಅಷ್ಟು ಫುಲ್ ಸ್ವರ್ಗ ಅಷ್ಟು ಮಾಡಿಲ್ಲ, ಅಲ್ಲಿ ನಿಲ್ಲಿಸು. ಈಗ ವಿಶ್ವಾಮಿತ್ರರು ಮತ್ತೆ ವಸಿಷ್ಠರಿಗೆ ಕೇಳಿದ್ರೆ, ನೋಡು ನನ್ನ ಪವರ್ ಈಗ ನಿಂಗೆ ಗೊತ್ತಾಯಿತು, ನಾನು ಇವಾಗ ನಿನ್ನಷ್ಟೇ ಪವರ್ಫುಲ್ ಆಗಿದ್ದೀನಿ, ನಾನಿವಾಗ ರಾಜಋಷಿ, ಅವರಿಗೆ ರಾಜಋಷಿ ಪಟ್ಟ ಬಂತು, ರಾಜಋಷಿ ಪಟ್ಟವನ್ನು ನಾನು ಏರಿದ್ದೀನಿ, ನನಗಿವಾಗ ನೀನು ಆ ಸುರಭಿ ಗೋವನ್ನು ನೀನು ಕೊಡಬೇಕು. ವಿಶ್ವಾಮಿತ್ರ ಹೇಳಿದಂತೆ, ನಾನು ಬ್ರಹ್ಮ ಋಷಿ, ಇನ್ನು ಬ್ರಹ್ಮ ಋಷಿ ಪದವಿ ಇನ್ನೂ ಪಡೆದಿಲ್ಲ, ಆ ಬ್ರಹ್ಮ ಋಷಿ ಪದವಿ ಪಡೆದಾಗ ನಿನಗೆ ನಾನು ಕೊಡೋದಕ್ಕಿಂತ ಭಗವಂತನೇ ನಿನಗೆ ಗೋವನ್ನು ಕೊಡ್ತದೆ, ನಿನಗೆ ನೀನೇ ಪಡ್ಕೋಬಹುದು. ಇದು ಮತ್ತೆ ಛಲ ಹುಟ್ಟಿಸುತ್ತೆ ವಿಶ್ವಾಮಿತ್ರರಿಗೆ. ಮತ್ತೆ ಅವ್ರ ತಪಶಕ್ತಿ ಎಲ್ಲ ಹೀನವಾಗಿತ್ತು, ಯಾಕಂದರೆ ಅದೆಲ್ಲ ತ್ರಿಶಂಕು ಸ್ವರ್ಗ ಮಾಡೋದಕ್ಕೆ ಸೃಷ್ಟಿ ಮಾಡೋದಕ್ಕೆ ಅಲ್ಲಿಗೆ ಧಾರೆ ಹೇಳ್ಬಿಟ್ಟು. ಅದಕ್ಕೆ ಇವಾಗ ಮತ್ತೆ ಬಂದವರು 10,000 ವರ್ಷ ತಪಸ್ ಮಾಡಿದ್ರು. ಮತ್ತೆ ಅಷ್ಟು ಅವರಿಗೆ ಆ ತಪಶಕ್ತಿ ಏನಿತ್ತು ಆ ತಪಶಕ್ತಿ ಪಡ್ಕೊಳ್ಳೋದಕ್ಕೆ ಮತ್ತೆ ಅವರು ತಪಸ್ ಮಾಡಿ, ಆವಾಗ ವಿಶ್ವಾಮಿತ್ರರು ಮಾಡ್ತಾ ಇದ್ದ ತಪಸ್ಸಿನ ಶಕ್ತಿ ಎಷ್ಟು ಪ್ರಜ್ವಲಿತವಾಗಿತ್ತು ಅಂದರೆ ಇಂದ್ರಲೋಕವೆಲ್ಲ ಶೇಕ್ ಆಗೋಯ್ತಂತೆ, ಅದೆಲ್ಲ ಒಂದರ ನಡಗಕ್ಕೆ ಶುರು ಆಯ್ತಂತೆ. ಆ ತಪಶಕ್ತಿ ಅಷ್ಟು ಇಂದ್ರನಿಗೆ ಭಯ ಆಗೋಯ್ತಂತೆ, ಎಲ್ಲಿ ವಿಶ್ವಾಮಿತ್ರರು ಬಂದು ನನ್ನ ಪದವಿಯನ್ನು ಕಿತ್ಕೋತಾರೆ ಅಂತ ಹೇಳಿ ಭಯ ಆಯ್ತಂತೆ. ಆಗ ಅವರು ವಸಿಷ್ಠ ಹತ್ರ ಬಂದು, ನೋಡಿ ವಸಿಷ್ಠ, ನಿಮ್ಮ ಪೈಪೋಟಿಯಲ್ಲಿ ನನ್ನ ಸ್ಥಾನಕ್ಕೆ ನನಗೆ ಧಕ್ಕೆ ಬರ್ತಾ ಇದೆ, ನನ್ನ ಸ್ಥಾನ ನನ್ನ ಚೇರ್ ನಾನು ಬಿಟ್ಕೊಡ್ಬೇಕಾಗುವಂಥ ಪರಿಸ್ಥಿತಿ ಬರ್ತಾ ಇದೆ, ದಯವಿಟ್ಟು ಏನಾದರೂ ಒಂದು ದಾರಿ ಮಾಡಬೇಕು. ಆಗ ವಸಿಷ್ಠರು ಯೋಚನೆ ಮಾಡಿಬಿಟ್ಟು ವಿಶ್ವಾಮಿತ್ರರಿಗೆ, ನೀನು ಬ್ರಹ್ಮಋಷಿ ಆಗಿದೆ ಅಂತ ಹೇಗಾದರೂ ಮಾಡಿ ಅವರಿಗೆ, ಅಂದರೆ ಅಷ್ಟು ಪವರ್ ಬಂದಿತ್ತು ಆಗ ವಿಶ್ವಾಮಿತ್ರರು ಅಷ್ಟು ಏಕಾಗ್ರ ಚಿತ್ತದಿಂದ ತಪಸ್ ಮಾಡಿ ಅವರು ಬ್ರಹ್ಮಋಷಿ ಪದವಿಯನ್ನು ಪಡ್ಕೊಂಡಿದ್ದು ಇಲ್ಲಿ. ಆಗ ವಸಿಷ್ಠರು ಬಂದು, ವಿಶ್ವಾಮಿತ್ರ, ನಿನ್ನಂತಹ ಬ್ರಹ್ಮಋಷಿಯನ್ನು ನಾನು ಎಲ್ಲೂ ನೋಡಿಲ್ಲ, ನಿನ್ನ ತಪಸ್ಸನ್ನು ನೀವು ನಿಲ್ಲಿಸಬೇಕು ಅಂತ ಹೇಳಿದರು. ವಿಶ್ವಾಮಿತ್ರರು ಅಲ್ಲಿ ತನಕ ಏನು ಕೇಳಿಸ್ತಾ ಇರಲಿಲ್ಲ. ಯಾವಾಗ ಇವರು ಬ್ರಹ್ಮಋಷಿಯ ಪದವಿ, ನಿನ್ನಂತಹ ಬ್ರಹ್ಮಋಷಿಯನ್ನು ನಾನು ನೋಡಿಲ್ಲ ಅಂತ ಕೇಳಿಸ್ಕೊಂಡಿದ್ದ ತಕ್ಷಣ ಅವ್ರು ಕಣ್ತಿಂತು ಕೇಳಿದ್ರು ವಸಿಷ್ಠರಿಗೆ, ನೀವೇನು ಹೇಳ್ತಾ ಇದ್ದೀರ? ಹೌದು, ನೀನು ಬ್ರಹ್ಮಋಷಿಯಾಗಿದ್ದೀನಿ, ನಿನ್ನಂತಹ ಬ್ರಹ್ಮಋಷಿಯ ತೇಜಸ್ಸನ್ನು ನಾನು ಎಲ್ಲೂ ನೋಡಿಲ್ಲ, ನಿನ್ನಂತಹ ತಪಶಕ್ತಿ ನಾನು ನೋಡಿಲ್ಲ, ಈಗ ನಿನಗೇನು ಬೇಕೋ ಅದು ನಿನಗೆ ಸಿಗತ್ತೆ ಅಂತ ಹೇಳಿ ಅಲ್ಲಿ ಹೇಳಿದರು. ಈಗ ವಿಶ್ವಾಮಿತ್ರರಿಗೆ ಬ್ರಹ್ಮಋಷಿ ಪದವಿ ಬಂತು. ಹೀಗೆ ವಿಶ್ವಾಮಿತ್ರರು ಯಾರು? ಕೌಶಿಕ ರಾಜ. ಆ ರಾಜ ಆದವರು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ್ರು, ಅವರು ಬ್ರಹ್ಮಋಷಿ ಪದವಿಯನ್ನು ಪಡ್ಕೊಂಡ್ರು ಅಂತ ಇದು ಸೂರ್ಯವಂಶದ ಕಥೆಯಲ್ಲಿ ಬರುತ್ತೆ. ಈ ಕಥೆಯಲ್ಲಿ ನಾವು ತಿಳ್ಕೊಳ್ಳೋದೇನೆಂದರೆ, ಯಾರು ಬೇಕಿದ್ರೂ ಏನನ್ನು ಬೇಕಿದ್ರೂ ಸಾಧಿಸ್ಬೋದು, ಆದರೆ ಅವರಲ್ಲಿ ಬೇಕಿರೋದೇನು ಅಂದರೆ ಏಕಾಗ್ರ ಚಿತ್ತ ಮತ್ತು ಅದೇ ರೀತಿಯ ಅವರಿಗೆ ಆ ಪರ್ಸಿವಿಯರೆನ್ಸ್ ಅಂದರೆ ಆ ದೃಢ ನಿಶ್ಚಿತವಾದ
ಆ ಸಂಕಲ್ಪ ಪಡ್ಕೊಂಡು ಅವ್ರು ಏನು ಪಡಿಬೇಕು ಅಂತ ಏಕಚಿತ್ತದಿಂದ ಅದನ್ನು ಪಡ್ಕೊಳ್ಳೋದಕ್ಕೆ ತಪಸ್ಸು ಇಲ್ಲ, ಏನು ನಿಮ್ಮ ಕಾರ್ಯವನ್ನು ಮಾಡ್ತೀರಾ ಅದರಲ್ಲಿ ನೀವೇನು ಬೇಕೋ ಅದನ್ನು ಪಡ್ಕೋಬೋದು. ಸುರಭಿ ಇಲ್ಲಿ ನಾವು ತಿಳ್ಕೊಬೇಕಿರೋದು ಏನಂದರೆ, ವಿಶ್ವಾಮಿತ್ರರು ಹಾಗೆ ವಸಿಷ್ಠ ಆಗಲಿ ಅವ್ರ ಋಷಿ, ಅವ್ರ ಪವರ್ ಎಷ್ಟಿತ್ತು ಅಂದರೆ ಅವ್ರಿಗೆ ಏನು ಬೇಕೋ ಅದು ಪಡ್ಕೊಳ್ಳೋದಂಥ ಪವರ್ ಇದೆ ನೋಡಿ. ವಿಶ್ವಾಮಿತ್ರರು ಕೌಶಿಕ ರಾಜ ಆಗಿ ಬರುವಾಗ ಅವ್ರ ಹತ್ರ ಯುದ್ಧ ಮಾಡಿದ್ರು, ವಸಿಷ್ಠರ ಹತ್ರ ಯುದ್ಧ ಮಾಡಿದ್ರು. ಆ ಯುದ್ಧ ಮಾಡೋದಕ್ಕೆ ಸೈನಿಕರು ಬೇಕಿದ್ರು ಅದು ಸೃಷ್ಟಿ ಮಾಡುವಂಥ ಪವರು ವಸಿಷ್ಠಗಿತ್ತು. ಅಂದರೆ ಋಷಿಗೆ ರಾಜನಿಗಿಂತ ಪವರ್ ಜಾಸ್ತಿ. ಅವ್ನಿಗೆ ಏನು ಬೇಕೋ ಅದು ಪಡ್ಕೋಬೋದು, ಏನು ಬೇಕೋ ಅದು ಅವರು ಸೃಷ್ಟಿ ಮಾಡ್ಕೋಬೋದು. ಕರ್ದಮನ ಕಥೆಯಲ್ಲಿ ನಾವು ತಿಳ್ಕೊಂಡಿದ್ದೀವಿ, ಕರ್ದಮ ಋಷಿ ನೆನಪಿದೆಯೋ ಇಲ್ವೋ, 9 ಮಕ್ಕಳನ್ನ ಪಡ್ಕೊಂಡ್ರು ಅಂತ. ಅವರು ನೌಕೆಯಲ್ಲಿ ಒಂದು ಆ ಹೆಣ್ಣು ಮಗಳನ್ನು ಕರ್ಕೊಂಡು ಹೋಗಿದ್ದು. ಅವರು ಎಂಥ ವೈಭವ ಬೇಕೋ ಆ ವೈಭವನ ಅವರು ಸೃಷ್ಟಿ ಮಾಡ್ಕೊಳ್ಳೋವಂಥ ತಾಕತ್ತು ಅವ್ರಿಗಿರುತ್ತೆ. ಋಷಿಗಳಿಗೆ ಅಷ್ಟು ತಾಕತ್ತಿರುತ್ತೆ, ಅಷ್ಟು ಪವರ್ ಇದೆ. ಹೀಗೆ ಅವರು ವಿಶ್ವಾಮಿತ್ರರಿಗೆ ಏನು ಬೇಕಿತ್ತು ಅದು ಸಿಕ್ಕಿದೆ. ಅವ್ರಿಗೆ ಇವಾಗ ಗೊತ್ತಾಯಿತು, ಸುರಭಿಗಿಂತ ಏನು ಬೇಕೋ ಅವ್ರ ಪವರಲ್ಲಿ, ಅವ್ರ ಯೋಗ ಶಕ್ತಿಯಲ್ಲೇ ಅವ್ರಿಗೆ ಏನು ಬೇಕೋ ಅದು ಸಿಗೋಂಥ ಪವರ್ ಅವ್ರಿಗಿದೆ ಅಂತ ತಿಳಿತು. ಅಂದರೆ ಅಲ್ಲಿ ವಿಶ್ವಾಮಿತ್ರರಾಗೋದಕ್ಕೆ ಕಾರಣ ಸುರಭಿ. ಆ ಕೌಶಿಕ ರಾಜ ಬಂದು ಅವರು ಬ್ರಹ್ಮ ಋಷಿ ಆಗೋದಕ್ಕೆ ಕಾರಣ ಸುರಭಿ. ಅದನ್ನು ನಾವಿಲ್ಲಿ ಈ ಕಥೆಯಲ್ಲಿ ತಿಳ್ಕೋಬೇಕು. ಹೀಗೆ ಮುಂದೆ ಸೂರ್ಯವಂಶದ ಕಥೆಯಲ್ಲಿ ಸಗರ ರಾಜನ ಕಥೆ ಬರುತ್ತೆ. ಸಗರ ರಾಜ ಅಶ್ವಮೇಧ ಯಾಗ ಮಾಡಿದಾಗ ಅವನು 100 ಅಶ್ವಮೇಧ ಯಾಗ 100ನೇ ಅಶ್ವಮೇಧ ಯಾಗ ಮಾಡಿದಾಗ ಗೋವನ್ನು ಕಟ್ಕೊಂಡ್ಬಿಟ್ಟಿತ್ತು. ಇಂದ್ರ ಕರ್ಕೊಂಡೋಗಿ ಯಾಕಂದರೆ ಇಂದ್ರ ಪದವಿಗೆ ಧಕ್ಕೆ ಬರುತ್ತಲ್ಲ, ಸಾಗರ ಆಗ ಬಂದು ಇಂದ್ರ ಪದವಿ ಪಡ್ಕೋತಾನೆ ಅಂತ ಹೇಳಿ ಅದು ಅಶ್ವಮೇಧ ಯಾಗದ ಅಶ್ವವನ್ನು ಕರ್ಕೊಂಡೋಗಿ ಕಟ್ಟಿದ್ರು. ಎಲ್ಲಿ? ಭೂಲೋಕದಲ್ಲಿ, ಪಾತಾಳದಲ್ಲಿ. ಕಪಿಲ ಕಥೆ ಗೊತ್ತಿದೆ. ಕಪಿಲ ದೇವನ ಆಸ್ಥಾನದಲ್ಲಿ ಕಟ್ಟಿದ್ರು. ಆ ಸಗರ ರಾಜನಿಗೆ 10,000 ಮಕ್ಕಳು. 10,000 ಮಕ್ಕಳು ಕೂಡ ಆ ಅಶ್ವವನ್ನು ಮುಟ್ಕೊಂಡು ಹೋದಾಗ ಎಲ್ಲಿ ಹೋದ್ರೂ ಕಾಣಲ್ಲ. ಆಮೇಲೆ ಯಾರು ಹೇಳ್ತಾರೆ, ಪಾತಾಳ ಲೋಕದಲ್ಲಿ ಹೋಗಿ ನೋಡು, ಅಲ್ಲಿ ಕಪಿಲ ರಾಜ ಅಂದರೆ ಭೂಲೋಕದ ಕೆಳಗೆ, ಸುತ್ತಲ ಅತಲ ಪಾತಾಳ ಅಲ್ಲಿ ತುಂಬ ಕೆಳಗೆ ಅಲ್ಲ, ಭೂಲೋಕದ ಕೆಳಗೆ ಅಲ್ಲಿ ಹೋಗಿ ನೋಡು ಅಂತ ಹೇಳಿದಾಗ ಅಲ್ಲಿ ನೋಡ್ತಾರೆ. ಈ ಕಪಿಲ ದೇವ ಋಷಿ ಮಾಡ್ತಾರೆ, ತಪಸ್ ಮಾಡ್ತಾರೆ. ಕಪಿಲ ರಾಜನಿಗೆ ಎಬ್ಬಿಸ್ತಾರಂತೆ, ನಿಮ್ಗೇನಾದರೂ ಗೊತ್ತಾ ನಮ್ಮ ಅಶ್ವ ಏನಾದರೂ ಬಂತ ಅಂತ ಕೇಳೋದಕ್ಕೆ ಎಬ್ಬಿಸ್ತಾರೆ. ಕಪಿಲ ದೇವ ತಪಸ್ ಮಾಡ್ತಾ ಇದ್ದ ಪವರಲ್ಲಿ ಅವ್ರಿಗೆ ಯಾವಾಗ ಕಣ್ಣು ತೆರೀತಾರೆ, ಆ 10,000 ಮಂದಿ ಮಕ್ಕಳು ಯಾರಿರ್ತಾರೆ ಅವರೆಲ್ಲ ಭಸ್ಮವಾಗಿ ಬೂದಿ ಆಗ್ತಾರೆ, ಭಸ್ಮ ಆಗೋಗ್ತಾರೆ, ಸುಟ್ಟು ಭಸ್ಮವಾಗ್ತಾರೆ. ಆ ಭಸ್ಮ ಆಗಿರೋದ್ರಿಂದ ಈ ಕಪಿಲ ದೇವರಿಗೆ ಏನಕ್ಕೆ ಹಿಂಗಾಯ್ತು ಅಂತ ಗೊತ್ತಿರಲಿಲ್ಲ. ಈ ಕಡೆ ಸಗರದಾದ ಏನಾಯಿತು ಏನು ಅಂತ ಗೊತ್ತಿಲ್ಲ. ಈಗ ಮುಂದೆ ಹೇಗೆ ಗಂಗೆ ಧರೆಗೆ ಬಂದು ಈ ಕಥೆನ ನಾವು ಸೂರ್ಯವಂಶದ ಕಥೆಯಲ್ಲಿ ನಾವು ಮುಂದಿನ ವಾರದಲ್ಲಿ ತಿಳ್ಕೊಳ್ಳೋಣ. ಯಾಕಂದರೆ ಇಲ್ಲಿ ಮತ್ತೆ ಇನ್ನೊಂದೆರಡು ರಾಜರ ಕಥೆ ಬರುತ್ತೆ, ನಭ ಅವರ ಕಥೆ ಬರುತ್ತೆ. ಮತ್ತು ಸೂರ್ಯವಂಶದಲ್ಲಿ ಮತ್ತೆ ಇನ್ನು ಯಾರ್ಯಾರು ರಾಜು ಅಂದರೆ ಅಷ್ಟು ಫೇಮಸ್ ರಾಜಗಳನ್ನ, ಅಂದರೆ ಫೇಮಸ್ ನಮ್ಗೆ ಗೊತ್ತಿರೋವಂಥದ್ದು ರಾಮಚಂದ್ರ ಅವರ ಕತೆ. ಅದು ನಾನು ಡೀಟೇಲಾಗಿ ಹೇಳಲ್ಲ, ನಿಮಗೆಲ್ಲರಿಗೂ ಗೊತ್ತಿದೆ. ರಾಮಾಯಣನ ನಾವು ಮುಗಿಸಿದ್ದೀವಿ, ಅದು ಬರುತ್ತೆ. ಆಮೇಲೆ ಚಂದ್ರವಂಶದ ಕತೆ ಅಲ್ಲಿ ಶುರುವಾಗುತ್ತೆ. ಈ ಚಂದ್ರವಂಶದಲ್ಲಿ ಹುಟ್ಟೋದೇ ನಮ್ಮ ಕೃಷ್ಣ. ಈ ಕಥೆಯನ್ನು ನಾವು ಅಂದರೆ ಕೃಷ್ಣ ಅಲ್ಲೇ ಹುಟ್ಟಲ್ಲ, ಅದು ಚಂದ್ರವಂಶದ ಕತೆ ತಿಳ್ಕೋಬೇಕು. ಅದನ್ನು ನಾವು ಮುಂದಿನ ವಾರದಲ್ಲಿ ಹರೇ ಹರೇ ಮೇ ಹರ ಪಾತಕಾನಿ ಹರೇ ಹರೇ ಮೇ ಗುರು ಮಂಗಳಾನಿ ಹರೇ ಹರೇ ಮೇ ತವ ದೇಹಿ ದಾಸ್ಯಂ ಹರೇ ಹರೇ ಮೇ ತವ ಭಕ್ತಿರಸ್ತು ಹರಯೇ ನಮಃ ಹರಯೇ ನಮಃ